ಆಡಿಯೋ ವೈರಲ್ ವಿಚಾರಕ್ಕೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರನ್ನ ಸಿಸಿಬಿ ಪೊಲೀಸರು ವಿಚಾರಣೆ ಮಾಡಿರುತ್ತದೆ. ಈಗ ನಮ್ಮ ಜೊತೆ ಅವರೇ ಇದ್ದಾರೆ, ಅವರನ್ನು ಕೂಡ ಏನ್ ವಿಚಾರಕ್ಕೆ ಇದನ್ನು ಕರೆದಿದ್ದಾರೆ ಅಂತ ಹೇಳಿ. ಸರ್, ನಿಮ್ಮನ್ನ ಸೈಬರ್ ಕ್ರೈಮ್ ಪೊಲೀಸರು ಕಳೆದ 23 ಗಂಟೆಯಿಂದ ವಿಚಾರಣೆ ಮಾಡಿದ್ದಾರೆ. ಏನ್ ವಿಚಾರಕ್ಕೆ ಸರ್? ಏನದು ಆಡಿಯೋ? ಸರ್, ಮೈಸೂರಿನಲ್ಲಿ ಪ್ರಾಧಿಕಾರದ ಇಂದಿರಾ ಆಯುಕ್ತರಾದ ನಟೇಶ್ ಅವರು ನನ್ನ ವಿರುದ್ಧ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರು. ಸ್ನೇಹಮಯಿ ಕೃಷ್ಣ ಅವರು ನನ್ನ ಧ್ವನಿಯನ್ನ ಸೃಷ್ಟಿ ಮಾಡಿ ಈ ತರ ಒಂದು ಸುಳ್ಳು ಆಡಿಯೋನ ಹಾಕಿದ್ರೆ, ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಹಾಕಿದ್ರೆ, ಮತ್ತೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಸುಳ್ಳು ಆರೋಪ ಮಾಡಿದೆ ಅಂತೇಳಿ. ಸೊ ಅದರ ಬಗ್ಗೆ ನನಗೆ ವಿಚಾರಣೆ ಮಾಡೋಕ್ಕೋಸ್ಕರ ಕರೆಸಿದ್ರು. ಆ ವಿಚಾರಣೆ ಸಂದರ್ಭದಲ್ಲಿ ನಾನು ಯಾವುದೇ ಸೃಷ್ಟಿ ಮಾಡಿಲ್ಲ. ಸೊ ನನಗೆ ಅಧಿಕೃತವಾಗಿ ವಾಟ್ಸಾಪ್ ಮೂಲಕ ಯಾರ ಮುಖಾಂತರ ಬಂದಿದೆ ಅಂತೇಳಿ ಅವೆಲ್ಲವನ್ನು ತೋರಿಸಿದಾಗ ಅವ್ರಿಗೂ ಕೂಡ ಸತ್ಯ ಗೊತ್ತಾಗಿದೆ. ಮತ್ತೆ ಯಾರು ನನಗೆ ಮಾಹಿತಿ ದಾಖಲೆ ಕೊಟ್ಟಿದ್ರು, ಆ ವಿನೋದನ ಕರೆದು ನನ್ನ ಮುಂದೆ ವಿಚಾರಣೆ ಮಾಡಿದಾಗ ಸೊ ನನಗೆ ಮಾಹಿತಿ ಕೊಟ್ಟಿರೋಂಥದ್ದೆಲ್ಲನೂ ಕೂಡ ವಿನೋದ ಒಪ್ಕೊಂಡಿದೆ. ಆದರೆ ಒಂದೇ ಒಂದು ಬದಲಾವಣೆ ಏನಂತಂದ್ರೆ, ನಾನು ಶಾಲಿನಿ ರಜನೀಶ್ ಸ್ಪಷ್ಟವಾಗಿ ಹೇಳಿರಲಿಲ್ಲ, ಪ್ರಭಾವಿ ಅಧಿಕಾರಿ ಅಂತ ಹೇಳಿದ್ದೆ ಅಂತೇಳಿ ಅದೊಂದು ಉಲ್ಟಾ ಹೇಳಿದ್ದಾರೆ. ಸೊ ಹಾಗಾಗಿ ಪ್ರಭಾವಿ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಸೊ ತನಿಖೆ ಮಾಡಬೇಕಂತ ಇಲ್ಲಿ ನಾನು ಮನವಿ ಮಾಡ್ಕೊಂಡಿದ್ದೆ. ಆಡಿಯೋ ಬಗ್ಗೆ ನಿಮಗೆ ಸತ್ಯಾಸತ್ಯತೆ ಗೊತ್ತಿರಲಿಲ್ವಾ? ಸೊ ಗೊತ್ತಿತ್ತು ನನಗೆ. ನಾನು ನೇರವಾಗಿ ಹೋಗಿ ಮೊಬೈಲಲ್ಲಿ ಪೂರ್ತಿ ಆಡಿಯೋ ಕೇಳಿಕೊಂಡು ಆ ಧ್ವನಿ ಅವ್ರದ್ದೇ ಅಂತ ಖಚಿತಪಡಿಸ್ಕೊಂಡು ಹಾಕಿರೋದು. ಸೊ ಈಗಲೂ ಕೂಡ ಅದಕ್ಕೆ ವಿನೋದ ಕೂಡ ಹೇಳಿದ್ರು ಅವರೇ ಅಂತೇಳಿ. ಯಾವ ದಿನಾಂಕದಲ್ಲಿ ಯಾವ ಸಮಯದಲ್ಲಿ ಆ ಧ್ವನಿ ಕರೆ ಬಂದಿತ್ತು ಕೂಡ ಅವೆಲ್ಲ ತನಿಖಾಧಿಕಾರಿಗೆ ಹೇಳಿದೆ. ಸರ್, ಮತ್ತೆ ಈಗ ಆಡಿಯೋದಲ್ಲಿ CS ಅವರ ಹೆಸರು ಕೂಡ ನೀವು ತೆಗೆದುಕೊಂಡಿರೋದು, ಮತ್ತೆ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಅಲ್ಲಿ ಆಡಿಯೋದಲ್ಲಿ ಇಲ್ಲ ಅಂತ ಗೊತ್ತಾದ್ರೆ ನೀವು ಯಾವ ರೀತಿ ಅದನ್ನು ಉಲ್ಲೇಖ ಮಾಡಿದ್ರಿ? ಸರ್, ಆಡಿಯೋದಲ್ಲಿ ನಾನು ಶಾಲಿನಿ ರಜಿಸ್ಟರ್ ಉಲ್ಲೇಖ ಮಾಡಿಲ್ಲ. 9ನೇ ತಾರೀಕು ಹಣಕಾಸು ವ್ಯವಹಾರ ನಡೆದಿದೆ, 13ನೇ ತಾರೀಕು ಪ್ರಮೋಷನ್ ಆಗಿದೆ ಅನ್ನೋ ವಿಚಾರ ಬಂದಾಗ ಅಷ್ಟೇ ಶಾಲಿನಿ ರಜಿಸ್ಟರ್ ಹೆಸರು ಉಲ್ಲೇಖ ಮಾಡಿದೆ. ಸೊ ಆಡಿಯೋಗೂ ಶಾಲಿನಿ ರಜಿಸ್ಟರ್ ಸಂಬಂಧ ಇಲ್ಲ. ಸರ್, ಮತ್ತೆ ಮೂಢ ಹೋರಾಟವನ್ನು ಮಾಡ್ತಾ ಇದ್ರಿ, ಸರ್ಕಾರ ನಿಮ್ಮನ್ನು ಹತ್ತಿಕ್ಕೋದಕ್ಕೆ ಅಥವಾ ನಿಮ್ಮನ್ನ ನಿಯಂತ್ರಣ ಮಾಡೋದಕ್ಕೆ ಏನಾದರೂ ಇದನ್ನ ಬಳಸ್ಕೊಳ್ತಿದ್ದಾರಾ ಹೇಗೆ? ಸರ್, ನನಗೂ ಕೂಡ ಮತ್ತೆ ನಮ್ಮ ಮನೆಯವ್ರಿಗೂ ಕೂಡ ಅದೇ ಅನುಮಾನ ಇತ್ತು. ಆದರೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳು ನನ್ನ ಜೊತೆ ನಡ್ಕೊಂಡ ಮಾತು ವರ್ತನೆ ಗಮನಿಸಿದಾಗ ಅಂತ ಯಾವುದೇ ಒಂದು ಕೆಟ್ಟ ದುರುದ್ದೇಶದಿಂದ ಅಥವಾ ಬೇರೆ ಯಾರದೋ ಒಂದು ಪ್ರಭಾವದಿಂದ ನನ್ನನ್ನು ಕರ್ಕೊಂಡ್ಬಂದಿರಂತ ಏನಿಲ್ಲ, ಕಂಡು ಬಂದಿಲ್ಲ. ಈ ಪ್ರಕರಣ ಒಂದು ಗಂಭೀರವಾದ ವಿಚಾರ ಆದರೆ ಮುಖ್ಯ ಕಾರ್ಯದರ್ಶಿ ಸಂಬಂಧಪಟ್ಟ ಆದಷ್ಟು ಬೇಗ ಈ ಪ್ರಕರಣ ಸತ್ಯಾಸತ್ಯತೆ ಎತ್ತಿಡಬೇಕು ಅನ್ನೋ ಕಾರಣಕ್ಕೆ ಸೊ ನನ್ನ ಕರ್ಕೊಂಡ್ಬಂದು ವಿಚಾರಣೆ ಮಾಡಿರುವಂಥದ್ದು. ಸರ್, ಮತ್ತೆ ಈಗ ವಿರೋಧ ಪಕ್ಷಗಳು ಕೂಡ ನಿಮಗೆ ಒಂದು ಬೆಂಬಲವಾಗಿ ನಿಂತಿರೋದು, ಯಾಕಂದ್ರೆ ಅವರು ಮೂಢ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು, ಅವರನ್ನ ಮಟ್ಟ ಹಾಕುವಂತ ಕೆಲಸ ಅಥವಾ ನಿಯಂತ್ರಣ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಅಂತೇಳಿ. ಸರ್, ಆ ತಪ್ಪು ಭಾವನೆ ಇತ್ತು, ಖಂಡಿತ ಆ ಉದ್ದೇಶ ನನಗೆ ಕಂಡು ಬಂದಿಲ್ಲ. ಸರ್, ಮತ್ತೆ ಮುಂದೆ ಯಾವಾಗ ಕರೆದಿದ್ದಾರೆ? ಸರ್, 24ನೇ ತಾರೀಕು ಮಂಗಳವಾರ ಕರೆದಿದ್ದಾರೆ. ಸೊ ಬರ್ತೀನಿ ಅಂತ ಹೇಳಿದ್ದಾರೆ. ಇದು ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರೋದು. ಈಗಾಗಲೇ ಮುಂದಿನ ವಿಚಾರಣೆಗೂ ಕೂಡ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿರೋದ್ರಿಂದ 24ನೇ ತಾರೀಕು ಹಾಜರಾಗುವುದಾಗಿ ಕೂಡ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.